ಶೀಘ್ರದಲ್ಲೇ ರಾಜ್ಯದಲ್ಲಿ ಬಹಳ ಮಹತ್ವದ ರಾಜಕೀಯ ಬೆಳವಣಿಗೆಯೊಂದು ನಡೆಯುವಂತ ಸಾಧ್ಯತೆ ಇದೆ. ಅದೇನಂದ್ರೆ ಆಹಾರ ಸಚಿವ KH ಮುನಿಯಪ್ಪ ರಾಜೀನಾಮೆಯನ್ನ ಕೊಡಬಹುದು ಅಥವಾ ಅವರಿಂದ ರಾಜೀನಾಮೆಯನ್ನ ಕೊಡಿಸಬಹುದು. ಅವರು ರಾಜೀನಾಮೆಯನ್ನ ಕೊಡಬಹುದು ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಅಥವಾ ಅವರಿಂದ ಯಾಕೆ ಕೊಡಿಸ್ಬೋದು ಅಂತ ಹೇಳ್ತಿದ್ದೀನಿ ಅಂದ್ರೆ, ಅದು ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ. ಈಗ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ವಿದ್ಯಮಾನ ನಡೀತಿದೆಯಲ್ಲ, ಇದು ಆಕ್ಚುಲಿ ಇದೇ ತಿಂಗಳು 27ನೇ ತಾರೀಕು ನಡೆಯುವಂತಹ ರಾಜ್ಯದ ವಿಶೇಷ ಸಚಿವ ಸಂಪುಟದಲ್ಲಿ ಇತ್ಯರ್ಥ ಆಗಬೇಕು. ಆದರೆ ಆಗುವ ಯಾವ ಲಕ್ಷಣವೂ ಇಲ್ಲ. ಅದನ್ನು ಯಾಕೆ ಅಂತ ಹೇಳ್ತೀನಿ. ಸೊ ಒಳ ಮೀಸಲಾತಿ ವಿಷಯ ಸೆಟ್ಲ್ ಆಗಲ್ವಲ್ಲ, ಆಗ ಮುನಿಯಪ್ಪ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅವರಾಗೆ ರಾಜೀನಾಮೆಯನ್ನ ಕೊಡ್ತಾರ ಅಥವಾ ಅವರಿಂದ ರಾಜೀನಾಮೆಯನ್ನ ಕೊಡಿಸ್ತಾರ ಅನ್ನುವಂಥದ್ದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ. ಮೊದಲಿಗೆ 27ನೇ ತಾರೀಕು ಒಳ ಮೀಸಲಾತಿ ವಿಷಯ ಹೇಗೆ ಯಾವ ಕಾರಣಕ್ಕೆ ಸೆಟ್ಲ್ ಆಗಲ್ಲ ಅನ್ನುವಂಥದ್ದನ್ನು ಹೇಳ್ತೀನಿ ನೋಡಿ. ಅಂದ್ರೆ ಈಗ ಒಳ ಮೀಸಲಾತಿ ಬೇಕು ಅಂತ ಕೇಳ್ತಿರೋರು ಯಾರು? ಎಡಗೈ ಪಂಗಡದ ಸಚಿವರು, ಎಡಗೈ ಪಂಗಡ ಆ ಸಮುದಾಯ. ಇನ್ನೂ ಒತ್ತಿ ಹೇಳ್ಬೇಕು ಅಥವಾ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಮಾದಿಗ ಸಮುದಾಯ. ಒಳ ಮೀಸಲಾತಿ ಬೇಡ ಅಂತ ಹೇಳ್ತಿರೋರು ಯಾರು? ಬಲಗೈ ಸಮುದಾಯ, ಬಲಗೈ ಸಮುದಾಯದ ಸಚಿವರು. ಬಲಗೈ ಸಮುದಾಯ ಮಾತ್ರ ಅಲ್ಲ, ಕೊಲಂಬೋ ಅಂತ ಹೇಳಲಾಗುವ ಕೊರಚ, ಕೊರಮ, ಲಂಬಾಡಿ ಮತ್ತು ಬೋವಿ ಸಮುದಾಯದವರು ಕೂಡ ಒಳ ಮೀಸಲಾತಿ ಆಧಾರದಲ್ಲಿ ಈಗ ಏನು ರಾಜ್ಯ ಸರ್ಕಾರ 56,000ಕ್ಕೂ ಹೆಚ್ಚು ಹುದ್ದೆಗಳನ್ನ ನೇಮಕ ಮಾಡ್ಲಿಕ್ಕೆ ಹೋಗಿದೆಯಲ್ಲ, ಅದು ಒಳ ಮೀಸಲಾತಿ ಆಧಾರದಲ್ಲಿ ಬೇಡ. ಮೊದಲು ಹೇಗೆ ನೇಮಕ ಮಾಡ್ಕೊಳ್ತಿದ್ರೋ ಹಾಗೇನೆ ನೇಮಕ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಿದ್ದಾವೆ. ಯಾವ ಬಲಗೈ ಸಮುದಾಯ ಮತ್ತು ಕೊಲಂಬೋ. ಆದರೆ ಎಡಗೈನವರು ಒಳ ಮೀಸಲಾತಿ ಆಗಲೇಬೇಕು ಅಂತ ಒತ್ತಡವನ್ನು ಏರ್ತಿದ್ದಾರೆ. ಆದರೆ ಬಲಗೈ ಸಮುದಾಯ ಮತ್ತು ಕೊಲಂಬೋ ಸಮುದಾಯದ ನಾಯಕರುಗಳು ಅಥವಾ ಆ ಸಮುದಾಯದ ಬೇರೆ ಬೇರೆ ಪ್ರಭಾವಗಳು ಸರ್ಕಾರದ ಮೇಲೆ ಇವೆ, ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರ್ತಿದ್ದಾವೆ, ಒತ್ತಡವನ್ನು ಹೇರ್ತಿದ್ದಾವೆ. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಎಡಗೈ ಸಮುದಾಯದ ವತಿಯಿಂದ ಅಷ್ಟು ಒತ್ತಡ ಆಗ್ತಿಲ್ಲ. ಯಾಕೆಂದ್ರೆ ಅಲ್ಲಿರೋರೆಲ್ಲ ಪ್ರಭಾವಿಗಳು. ಫಾರ್ ಎಕ್ಸಾಂಪಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಪ್ರಿಯಾಂಕ ಖರ್ಗೆ ಅವ್ರಿಗೆ ಡಾಕ್ಟರ್ HC ಮಹಾದೇವಪ್ಪ, ಡಾಕ್ಟರ್ G ಪರಮೇಶ್ವರ್ ಅಂತ ಘಟಾನುಘಟಿ ನಾಯಕರಿದ್ದಾರೆ. MLAಗಳು ನೋಡಿದ್ರು ಕೂಡ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರಿಂದ ಹಿಡಿದು ಬಹಳ ಜನ ಪ್ರಭಾವಿ ನಾಯಕರಿದ್ದಾರೆ. ಅವರೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನು ಏರ್ತಿದ್ದಾರೆ. ಇನ್ನು ಬೋವಿ ಸಮಾಜ ವಿಷಯಕ್ಕೆ ಬರೋದಾದ್ರೆ, ಬೋವಿ ಸಮಾಜದ ಶಿವರಾಜ್ ತಂಗಡಗಿ ಸಚಿವರಾಗಿದ್ದಾರೆ. ಅವರು ಕೂಡ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನು ಏರ್ತಿದ್ದಾರೆ. ಲಂಬಾಣಿ ಸಮುದಾಯದಿಂದ ರುದ್ರಪ್ಪ ಲಮಾಣಿ ಅವರು ಒತ್ತಡವನ್ನು ಏರ್ತಿದ್ದಾರೆ. ಅದೇ ಒಳ ಮೀಸಲಾತಿ ಆಗಬೇಕು ಅಂತ ಒತ್ತಡ ಏರ್ತಿರುವಂತಹ ಸಚಿವರನ್ನ ಅಥವಾ ಮುಖಂಡರ ಪಟ್ಟಿಯನ್ನು ನೋಡಿದ್ರೆ KH ಮುನಿಯಪ್ಪ, ಅದು ಬಿಟ್ಟರೆ ಅಬಕಾರಿ ಸಚಿವ RB ತಿಮ್ಮಾಪುರ, ಇವರಿಬ್ಬರನ್ನ ಬಿಟ್ಟರೆ ಬೇರೆಯವರು ಇದ್ದಾರೆ. ಫಾರ್ ಎಕ್ಸಾಂಪಲ್, ಮಾಜಿ ರಾಜ್ಯಸಭಾ ಸದಸ್ಯ L ಹನುಮಂತಯ್ಯ ಅವರು ಇದ್ದಾರೆ, ಮಾಜಿ ಸಂಸದ ಚಂದ್ರಪ್ಪ ಇದ್ದಾರೆ, ಮಾಜಿ ಸಚಿವ H ಆಂಜನೇಯ ಇದ್ದಾರೆ. ಆದರೆ ಅವರಿಗೆ ಕಂಪೇರ್ ಮಾಡಿಕೊಂಡ್ರೆ ಇವರು ಒಂದು ರೀತಿಯಲ್ಲಿ ಅಷ್ಟು ಬಲ ಇಲ್ಲ. ಅದರ ಪರಿಣಾಮವಾಗಿ 27ನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟದ ಸಭೆಯಲ್ಲಿ ಒಳ ಮೀಸಲಾತಿ ವಿಷಯ ಫೈನಲ್ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಳ ಮೀಸಲಾತಿ ಆಧಾರದಲ್ಲಿ ನೇಮಕ ಮಾಡಬೇಕು ಅನ್ನುವಂಥ ವಿಷಯ ಸೆಟ್ಲ್ ಆಗಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ ಈಗಿನ ಮಾಹಿತಿಯ ಪ್ರಕಾರ, ನನಗೆ ಸಿಕ್ಕಿರುವಂಥ ಖಚಿತ ಮಾಹಿತಿಗಳ ಪ್ರಕಾರ. ಆಗ ಏನು ಮಾಡಬೇಕು ಎಡಗೈ ಸಮುದಾಯ? ಆಗ KH ಮುನಿಯಪ್ಪ ನಾನಾಗಲೇ ಹೇಳ್ದಂಗೆ, ಅವರು ವಾಲಂಟ್ರಿಯಾಗಿ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಆ ಸಮುದಾಯದವರು ಒತ್ತಾಯ ಮಾಡಿ ಅವರಿಂದ ರಾಜೀನಾಮೆಯನ್ನು ಕೊಡಿಸ್ತಾರೆ ಅಂತೇಳಿ ಗೊತ್ತಾಗ್ತದೆ. ಈಗಾಗಲೇ ಆ ಥರದ ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಕೆಲವರು ಆ ರೀತಿ ಅಭಿಪ್ರಾಯವನ್ನು ಹೇಳಿದ್ದಾರೆ. ಮುನಿಯಪ್ಪ ಅವ್ರಿಗೂ ತಿಳಿಸಿದ್ದಾರೆ, ನೀವು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ, ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರಿ, ಸರ್ಕಾರದ ಮೇಲೆ ನಾವು ಒತ್ತಡ ಇರಲೇಬೇಕು. ಈ ಸರ್ಕಾರ ಒಳ ಮೀಸಲಾತಿ ಕೊಡಲ್ಲ, ನಮಗೆ ಅರ್ಹವಾಗಿ ಸಿಗಬೇಕಾಗಿರುವಂಥ ಅವಕಾಶಗಳನ್ನು ಕೊಡಲ್ಲ ಅಂತಾದರೆ ಅವ್ರು ಕೊಡುವಂಥ ಮಂತ್ರಿ ಪದವು ಬೇಡ ಅಂತೇಳಿ ಒತ್ತಡ ಏರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮುನಿಯಪ್ಪ ಅವರಿಂದ ರಾಜೀನಾಮೆಯನ್ನು ಕೊಡಿಸ್ಲಿಕ್ಕೆ ಆ ಸಮುದಾಯ ಪ್ರಯತ್ನ ಪಡ್ತಿದೆ ಅಂತೇಳಿ ಗೊತ್ತಾಗ್ತಿದೆ. ಮುನಿಯಪ್ಪ ಹೋಗ್ತಾರ, ರಾಜೀನಾಮೆಯನ್ನು ಕೊಡ್ತಾರ ಅಥವಾ ವಾಲಂಟ್ರಿಯಾಗಿ ಕೊಡ್ತಾರ, ಇದು ಬೇರೆ ವಿಷಯ. ಆದರೆ ಆ ಸಮುದಾಯದಿಂದ ಅಂಥ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ.
ನಾನು ಈಗೇನು ಸುದ್ದಿ ಹೇಳಿದ್ನಲ್ಲ, ಒಳ ಮೀಸಲಾತಿ ವಿಷಯ 27ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಲ್ಲ, ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ತೀರ್ಮಾನ ತೆಗೆದುಕೊಳ್ಳಲ್ಲ ಅಂತ, ಅದು ಇನ್ನೊಂದು 3-4 ದಿನ ಹೋದರೆ ಇನ್ನಷ್ಟು ಸ್ಪಷ್ಟವಾಗಿ ಆ ಸಮುದಾಯಕ್ಕೆ ಮನದಟ್ಟಾಗುತ್ತೆ. ಆಗ ಅವರು ಒತ್ತಡ ಏರುವಂಥ, ಅಂದರೆ ಸರ್ಕಾರದ ಮೇಲೆಲ್ಲ ಮುನಿಯಪ್ಪ ಅವ್ರ ಮೇಲೆ ನೀವು ರಾಜೀನಾಮೆ ಕೊಡಿ ಅಂತ ಒತ್ತಡ ಏರುವುದು ಜಾಸ್ತಿ ಆಗುತ್ತೆ. 27ನೇ ತಾರೀಕು ರಾಜ್ಯ ಸರ್ಕಾರ ಒಂದೊಮ್ಮೆ ಆ ಥರದ ತೀರ್ಮಾನವನ್ನು ಮಾಡದೇ ಇದ್ದರೆ, ಒಳ ಮೀಸಲಾತಿ ಆಧಾರದಲ್ಲಿ ನೇಮಕಾತಿ ಮಾಡ್ತೀವಿ ಅನ್ನುವಂಥ ತೀರ್ಮಾನ ಮಾಡದೇ ಇದ್ದರೆ, ಮುನಿಯಪ್ಪ ಮೇಲೆ ಡೆಫಿನೆಟ್ಲಿ ಬಹಳ ದೊಡ್ಡ ಒತ್ತಡ ನಿರ್ಮಾಣ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಯಾಕೆಂದರೆ ರಾಜಕಾರಣಿಗಳು ಹೇಳಕ್ಕೆ ಬರಲ್ಲ, ಕೆಲವೊಮ್ಮೆ ಬಹಳ ಬಂಡತನದಿಂದ ವರ್ತಿಸ್ತಾರೆ. ಬಟ್ ನನಗಿರುವಂಥ ಮಾಹಿತಿಗಳ ಪ್ರಕಾರ ಆ ಥರದ ಒಂದು ಒತ್ತಡ ನಿರ್ಮಾಣ ಆಗ್ತಿದೆ. ರಾಜೀನಾಮೆ ಕೊಡದೆ ಪರಿಹಾರನೂ ಅಲ್ಲ, ಪರ್ಯಾಯನೂ ಅಲ್ಲ. ಸರ್ಕಾರಕ್ಕೂ ಒಂದು ಬಿಸಿ ಮುಟ್ಟಿಸ್ಬೇಕಲ್ಲ. ಮತ್ತು ಮುನಿಯಪ್ಪ ಒಬ್ಬರು ಮಾತ್ರ ಮಾಡ್ತಾರಾ ಅಥವಾ ಅದೇ ಸಮುದಾಯದಿಂದ ಸಚಿವರಾಗಿರುವಂಥ RB ತಿಮ್ಮಾಪುರ ಕೂಡ ರಾಜೀನಾಮೆಯನ್ನು ಕೊಡ್ತಾರ ಅನ್ನೋದು ಕನ್ಫರ್ಮ್ ಇಲ್ಲ. ಬಟ್ ಈಗ ಆ ಸಮುದಾಯದ ಫೇಸ್ ಅಂತ ಇರುವಂಥವ್ರು KH ಮುನಿಯಪ್ಪ. ಆ ಕಾರಣಕ್ಕೆ ಅವ್ರ ಮೇಲೆ ಅಂಥದ್ದೊಂದು ಒತ್ತಡ ಇದೆ. ಸರ್ಕಾರದ ಮೇಲೆ ಒತ್ತಡ ಏರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತಂತ್ರವನ್ನು ಅನುಸರಿಸ್ತಿದ್ದಾರೆ. ಅದೆಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕು. ಈ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ನಿಮ್ಮ ಅಭಿಪ್ರಾಯನ ತಿಳಿಸಿ. ಸರ್ಕಾರದ ನಿಲುವಿನ ಬಗ್ಗೆ, ಸರ್ಕಾರ ತೋರ್ತಿರುವಂತಹ ನಿಧಾನಗತಿ ಧೋರಣೆಯ ಬಗ್ಗೆ, ಮತ್ತು ಮುನಿಯಪ್ಪ ಅವರ ಕಡೆಯಿಂದ ರಾಜೀನಾಮೆ ಕೊಡಿಸೋ ಬಗ್ಗೆ, ಅವ್ರು ಒಪ್ತಾರ, ಸಮುದಾಯ ಒಪ್ಪಿಸುತ್ತಾ, ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.